ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮಿರೇಟ್ಸ್ ಕನ್ನಡತಿ. ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾ ಮಂಜುನಾಥ್ ಶೆಟ್ಟಿ. ಇವತ್ತು ನಾವು ಅಲ್ಸಿಫ್ ಅನ್ನೋ ಏರಿಯಾ, ದುಬೈಯಲ್ಲಿರೋ ಅಲ್ಸಿಫ್ ಅನ್ನೋ ಏರಿಯಾಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಒಂದು ಪಾರ್ಟ್ ಆಫ್ ಹೆರಿಟೇಜ್ ವಿಲೇಜ್. ಹೇಗಿರುತ್ತೆ ಏನು ಅಂತ ನಾನು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಈಗ ಜಸ್ಟ್ ಅಲ್ಸಿಫ್ ರೀಚ್ ಆಗಿದ್ದೀವಿ. ಈಗ ಒಳಗಡೆ ಹೋಗಬೇಕು, ನೋಡೋಣ ಬನ್ನಿ ಹೇಗಿದೆ. ಇದು ಮೇಯ್ನ್ ಎಂಟ್ರೆನ್ಸ್. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಎಲ್ಲ ಬಿಲ್ಡಿಂಗ್ಸು ತುಂಬ ಹಳೆ ಕಾಲದ್ದು, ತುಂಬ ಓಲ್ಡ್ ಜನ್ರೇಷನ್ ಇರಬೇಕು ಅಂತ ಅನಿಸುತ್ತೆ. ಏನೋ ಒಂದು 100 ಇಯರ್ಸ್ ಬ್ಯಾಕ್ದು ಅಂತ ಫೀಲ್ ಆಗುತ್ತೆ, ಬಟ್ ಅಲ್ಲ. ಇದು ಏನಂದರೆ ಫಿನಿಶಿಂಗ್ ಮಾತ್ರ ತುಂಬ ಹಳೆ ಕಾಲದ ಥರ ಮಾಡಿದ್ದಾರೆ. ತುಂಬ ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಕೆಲವ್ದು ಮಾತ್ರ ಇದೆ, ಎಲ್ಲದೂ ಅಲ್ಲ. ಇದು ಕೆಲವೊಂದೆಲ್ಲ ಹೊಸದಾಗಿ ಕಟ್ಟಿ, ಬಟ್ ಅದು ಫಿನಿಶಿಂಗ್ ಮಾತ್ರ ತುಂಬ ಹಳೆ ಕಾಲದ ಥರ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಸೊ ನಮಗೆ ಎಲ್ಲದನ್ನು ನೋಡಿದ್ರೆ ಹಾಗೆ ಯಾವುದೋ ಹಳೆ ಕಾಲದ ಬಿಲ್ಡಿಂಗ್ ಹಾಗೆ ಇದೆ ಅಂತ ಫೀಲ್ ಆಗುತ್ತೆ. ಈ ಜಾಗದ ಒಂದು ಸ್ಪೆಷಾಲಿಟಿ ಅಂದರೆ, ಹಳೆಯ ಕಾಲದಲ್ಲಿ ಯಾವ್ದ್ಯಾವ್ದು ವಸ್ತುಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ರೋ ಅದೆಲ್ಲದೂ ಇಲ್ಲಿ ಸಿಗುತ್ತೆ. ಕೆಲವ್ರಿಗೆಲ್ಲ ತುಂಬ ಇಂಟ್ರೆಸ್ಟ್ ಇರೋದಲ್ವ ಹಳೆಯ ಕಾಲದ್ದೆಲ್ಲ ಆ್ಯಂಟಿಕ್ ಪೀಸ್ ಎಲ್ಲ ಕಲೆಕ್ಟ್ ಮಾಡುವಂಥದ್ದು. ಅವರೆಲ್ಲ ಇಲ್ಲಿ ಬಂದರೆ ಶೋರ್ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡಿ ಆ ಥರ ಐಟಮ್ಸ್ನೆಲ್ಲ ತೊಗೊಂಡೋಗಿ. ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಕೆಲವೊಂದೆಲ್ಲ ನೋಡೇ ಇರಲ್ಲ ಯಾವ ಥರದ್ದೆಲ್ಲ ಯೂಸ್ ಮಾಡ್ತಿದ್ರು ಅಂತ. ಆ ಥರದ್ದು ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಈ ಪ್ಲೇಸ್ ಕೂಡ ನೋಡೋಕ್ಕೆ ತುಂಬಾ ದೊಡ್ಡದಾಗಿದೆ. ಹಾಗಾಗಿ ಹಾಫ್ ಡೇ ಬೇಕೇ ಬೇಕು ನೀವು ಕಂಪ್ಲೀಟಾಗಿ ಎಲ್ಲದನ್ನು ನೋಡ್ಕೊಂಬರ್ತೀನಿ ಅಂತ ಅಂದರೆ. ಕೆಲವ್ರಿಗೆಲ್ಲ ಓಡಾಡೋಕ್ಕೆ ತುಂಬ ಕಷ್ಟ ಇದೆ, ಆಗಲ್ಲ ಫುಲ್ ಅಂತ ಇದ್ದರೆ ಓಪನ್ ಟ್ಯಾಕ್ಸಿ ಬರುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೊಬೋದು ಆರಾಮಾಗಿ. ನೀವು ಇದನ್ನು ದುಬೈಯಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ನೋಡೋಕ್ಕೆ ಸಿಗುತ್ತೆ. ಯಾಕಂದರೆ ನೀವು ಮನೆಯಿಂದ ವಾಟರ್ ಬಾಟಲ್ ಕ್ಯಾರಿ ಮಾಡಿದರೆ ನೀವು ಇದನ್ನು ಇಲ್ಲಿ ಬಂದು ರಿಫಿಲ್ ಮಾಡ್ಕೊಬೋದು. ಇಲ್ಲಾಂದರೆ ಹೊರಗಡೆ ಬಂದಾಗ ಅಟ್ಲೀಸ್ಟ್ 1 ವಾಟರ್ ಬಾಟಲ್ ತೊಗೊಂಡ್ರೆ ಇಲ್ಲಿ ರಿಫಿಲ್ ಮಾಡ್ಕೊಳಕ್ಕಾಗತ್ತೆ. ಇದು ಮೇಯ್ನ್ ಕಾನ್ಸೆಪ್ಟ್ ಅಂದರೆ ಎನ್ವೈರ್ಮೆಂಟ್ ಸೇಫ್ಗೋಸ್ಕರ. ನಾವು ಪ್ರತಿ ಸರಿ ಬಾಯಾರಿಕೆ ಆದಂಗೂ ಒಂದೊಂದು ಬಾಟಲ್ ನೀರು ತೊಗೊಂಡು ಆ ಪ್ಲಾಸ್ಟಿಕ್ನ ವೇಸ್ಟ್ ಮಾಡ್ತಾಯಿದ್ರೆ ಡೈಲಿ ತುಂಬಾ ಪ್ಲಾಸ್ಟಿಕ್ ವೇಸ್ಟ್ ಆಗುತ್ತೆ. ಇದು ಎನ್ವೈರ್ಮೆಂಟ್ ಸೇಫ್ ಅಲ್ಲ. ಹಾಗಾಗಿ ಅಟ್ಲೀಸ್ಟ್ 1 ಬಾಟಲ್ ತೊಗೊಂಡು ಮತ್ತೆ ರೀಫಿಲ್ ಮಾಡ್ಕೊಬೋದು, ಅಥವಾ ಮನೆಯಿಂದ 1 ಬಾಟಲ್ ಕ್ಯಾರಿ ಮಾಡಿದ್ರೆ ರೀಫಿಲ್ ಮಾಡ್ಕೊಬೋದು.
ಮೇಯ್ನಾಗಿ ನಾವು ಇವತ್ತು ಇದನ್ನೇ ಎಲ್ಲರಿಗೂ ತೋರಿಸ್ಬೇಕು ಅಂತ ಬಂದಿದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತುಂಬ ಹಳೆ ಕಾಲದ ವಸ್ತುಗಳು, ಆ್ಯಂಟಿಕ್ ಪೀಸ್ಗಳು. ಯಾರಿಗಾರು ತುಂಬ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ತೊಗೊಂಡು ಹೋಗಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಏನೋ ಹಳೆ ಕಾಲದ ಅರಮನೆಲೆಲ್ಲ ಇರುತ್ತಲ್ಲ ಆ ಥರದ್ದು ಎಲ್ಲದೂ ಇಲ್ಲಿದೆ. ನಮಗೆ ನೋಡಿ ಕೆಲವೊಂದೆಲ್ಲ ನೋಡಿ ನಾವು ಇದೆಲ್ಲ ನೋಡೇ ಇಲ್ವಲ್ಲ ಅಂತ ನಮಗೆ ಅನಿಸ್ತಿತ್ತು. ಯಾರಿಗೆಲ್ಲ ಆ್ಯಂಟಿಕ್ ಪೀಸ್ಗಳಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಯಾರಿಗೆ ತುಂಬ ಇಷ್ಟ ಇತ್ತು, ಯಾರೆಲ್ಲ ತುಂಬ ಇಂಟ್ರೆಸ್ಟಿಂದ ನೋಡಿದ್ದಾರೆ ಅಂತ ನಮಗೂ ಗೊತ್ತಾಗುತ್ತೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಅಷ್ಟು ಬೀಗದ ಡಿಸೈನ್ಗಳು. ನಾವು ಇವಾಗಿನ ಕಾಲದಲ್ಲೂ ನಮಗೆ ಈ ಥರ ಎಲ್ಲ ಡಿಸೈನ್ ನೋಡೋಕ್ಕೆ ಸಿಗಲ್ಲ. ಇವಾಗೆಲ್ಲ ಅಟ್ಲೀಸ್ಟ್ ಮೆಷಿನ್ಗಳಿದೆ, ಯಾವ ಥರ ಡಿಸೈನ್ ಬೇಕಾದರೂ ಮಾಡಿಸ್ಬೋದು. ಬಟ್ ಆವಾಗ ಆ ಕಾಲದಲ್ಲಿ ಏನೂ ಮೆಷಿನ್ ಇದ್ದಿಲ್ಲ, ಬರೀ ಕೈಯಲ್ಲೇ ಈ ಥರ ಎಲ್ಲ ಮಾಡ್ತಾಯಿದ್ರು. ಅಂದರೆ ಎಷ್ಟು ಟ್ಯಾಲೆಂಟ್ ಇದ್ದರು ಆವಾಗಿನ ಜನ ಎಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತುಂಬ ಹಳೆಯ ಕಾಲದ ನಾಣ್ಯಗಳು. ಇದು ಬಂದು $1 1851 ಆಗಿರುವಂತಹ ಡಾಲರ್ ಇದು. ಇದು ಇವಾಗಲೂ ಕೆಲವ್ರ ಮನೆಯಲ್ಲಿ ಇದೆ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಟಿಕ್ ಪೀಸ್ ಥರ ಒಂದು ಇರ್ಬೋದು ಎಲ್ಲರ ಮನೆಯಲ್ಲಿ, ಟೇಪ್ ರೆಕಾರ್ಡರ್. ಈ ಫೋನ್ ಮಾತ್ರ ಇನ್ನೂ ಕೆಲವ್ರ ಮನೇಲಿ ಇರ್ಬೋದು. ಇದನ್ನು ನಾನು 4ನೇ ಕ್ಲಾಸು 5ನೇ ಕ್ಲಾಸು ಇರುವಾಗ ನಮ್ಮ ದೊಡ್ಡಮ್ಮನ ಮನೇಲಿತ್ತು. ಅದೇ ಲಾಸ್ಟ್ ನಾನು ಯೂಸ್ ಮಾಡಿದ್ದು. ಆಮೇಲೆ ಆ ಫೋನನ್ನು ನೋಡೇ ಇಲ್ಲ, ಎಲ್ಲೋಯ್ತು. ಈ ಫೋನ್ ಇನ್ನೂ ಯಾರ್ದಾರು ಮನೇಲಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರ ಮನೇಲಿದೆ ಅಂತ, ಎಷ್ಟು ಜನದ ಮನೇಲಿದೆ ಅಂತ ನೋಡೋಣ. ಇಸ್ತ್ರಿ ಪೆಟ್ಟಿಗೆ ಮಾತ್ರ ಆಲ್ಮೋಸ್ಟ್ ಕೆಲವ್ರ ಮನೇಲಿ ಇರ್ಬೋದು. ಇದು ಕೆಲವರೆಲ್ಲ ಯೂಸು ಮಾಡ್ತಿರ್ಬೋದು ಇವಾಗೆಲ್ಲ. ಇಲ್ಲಿ
ಯೂಸ್ ಮಾಡುವಂಥ ಒಂದು ಟ್ರೆಡಿಷ್ನಲ್ ಥಿಂಗ್ ಇದು. ನೀವು ಇವಾಗಲೂ ಕೆಲವು ರೆಸ್ಟೋರೆಂಟ್ಗೆ ಹೋದರೆ ಅರೇಬಿಕ್ ಕಾಫಿ ಎಲ್ಲ ಆರ್ಡ್ರ್ ಮಾಡಿದರೆ ಇದರಲ್ಲೇ ಸರ್ವ್ ಮಾಡ್ತಾರೆ ಇವಾಗಲೂ. ಇದು ಚರಕ ಬೇರೆ ಇದೆ ಇಲ್ಲೊಂದು. ಇಲ್ಲಿ ಒಂದು ನಾರ್ತ್ ಇಂಡಿಯಾ ಹೋಟೆಲ್ ಇದೆ, ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಮತ್ತು ಪ್ಲೇಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.